ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ದೊಡ್ಡರತನ ಹೇಗ್ ಕಾಪಾಡಬೇಕು ಅಂತ ಇಡೀ ಪೊಲೀಸ್ ಇಲಾಖೆಯವರು ನೀಲಿನಕ್ಷೆ ಸಿದ್ಧ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಯೋಚನೆ ಮಾಡು ಮಾರಿಗುಡಿ, ಇದ್ರಲ್ಲಿ ನಮ್ಗೆ ಅನುಕೂಲ. ಶ್ರೀಚಕ್ರ ರಕ್ಷಣೆಗೆ ಬಂದಿರೋದು ಅಂತೀಯ, ಆಮೇಲೆ ಜನಜಂಗುಳಿ ಜಾಸ್ತಿ ಆಗುತ್ತೆ, ತರಕ್ಕಾಗಲ್ಲ. ಹೌದು ಕಣೋ ಬಂಗಾರಿ, ನಾನೀಗ ಸುಂದ್ರಮ್ಮನ್ ತರೋದಕ್ಕಂತಲೇ ಹೋಗ್ತಿರೋದು. ಅವಳೇ ಅಲ್ವಾ ಶ್ರೀಚಕ್ರನ ರಕ್ಷಣೆ ಮಾಡ್ಬೇಕಾಗಿರೋಳು. ಬಾ, ಈಗ ನನ್ನ ಕೆಲಸ ಸಲ್ಲಿಸು. ಇವಳು ನನ್ನ ಜೊತೆ ಇದ್ರೆ ಯಾವಾಗಲೂ ನನ್ನ ಜೊತೆನೇ ಇದ್ಬಿಡ್ತಾಳೆ. ಏ ಜಗ್ಗಿ, ಬಂಗಾರಿ ಬಂಗಾರಿ ಪಂಚಾಕ್ಷರಿ, ನೀನ್ ಹೇಳಿದ ಹಾಗೆ ಅದೃಷ್ಟ ನಮ್ಮನ್ನು ಜಾಡಿಸ್ಬದ್ರು ಮರಳಿ ಯತ್ನ ಮಾಡು ಅಂತ ನಮ್ಮ ಕಡೆಗೆ ಹುಡ್ಕೊಂಡ್ ಬರ್ತಾ ಇದೆ ಕಣೋ. ಏನೋ ಹೇಳ್ತಾ ಇದೀಯಾ? ಅಲ್ಲಿ ನೋಡು, ಜಾತಿ ಹಣ್ಣು ಕುರಿ ಕಟ್ಕೊಂಡು ಹುಡ್ಕೊಂಡು ಸೀದಾ ಇಲ್ಲಿಗೆ ಬರ್ತಾ ಇದೆ. ಹೇಗಿದ್ರು ಉತ್ಸವದ ಜಾತ್ರೆ ಇವತ್ತು, ಬಲಿ ಕೊಟ್ಟೆ ಬಿಡದೆ. ಹೌದು ಕಣೋ ಜಗ್ಗಿ, ನೀನು ಹೇಳ್ತಾರೋ ಸರಿಯಾಗೇ ಇದೆ. ತಿರ್ಗಾ ಮುರುಗಾ ಅದು ನಮಗೆ ಸಿಗ್ತಾ ಇದೆ ಅಂದರೆ ಅದರ ಅದೃಷ್ಟ ನಮಗೆ ಅಂತಲೇ ಅರ್ಥ. ಹೊಡಿತು ಕಣೋ ಆಟ ರಾಜ ಲಾಟ್ರಿ. ತಡ ಮಾಡೋದು ಬೇಡ, ಪಡ್ಕೊಂಡೇ ಪಡ್ಕೊಳ್ಳೋಣ ಅದನ್ನು. ಪಂಚಾಕ್ಷರಿ, ನೀನು ಒಂದ್ ಕಡೆಯಿಂದ ಅಟಕಾಯಿಸ್ಕೋ, ನಾನು ಇನ್ನೊಂದು ಕಡೆಯಿಂದ ಹಿಡ್ದಾಕ್ತೀನಿ. ಎಲ್ಲಿ ಜನ ಇರ್ತಾರೋ ಅಲ್ಲಿ ಬೇಡ, ಯಾರು ಇರಲ್ಲ ನೋಡು, ಅಲ್ಲಿ ಮುಗಿ ಬಿದ್ದು ವಿಗ್ರಹ ಕಿತ್ಕೊಂಬೋಣ. ಆಯಿತು, ಸರಿಯಾಗಿ ಹೇಳಿದೆ. ಬಾ ಬಂಗಾರಿ ಬಂಗಾರಿ ಬಂಗಾರಿ
ಅಯ್ಯೋ ಛ ಎಲ್ಲೋ ಇವಳು ಕೈಗೆ ಸಿಕ್ಕು ಮಾಯ ಆಗ್ತಾಳಲ್ಲೋ. ಪಂಚೆ ಒಂದ್ ಕೆಲಸ ಮಾಡು, ನಾವ್ ಹಿಂಗ್ ಹುಡುಕಿದ್ರೆ ಆಗಲ್ಲ. ನೀನ್ ಆ ಕಡೆ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಆಯ್ತಾಯ್ತು, ಬೇಗ, ಬೇಗ ಬೇಗ, ಹೋಗು. ಬೇಗ, ಬೇಗ. ನನಗಿನ್ನೂ ಆ ವಿರೂಪಾಕ್ಷನ ಮೇಲೆ ನಂಬಿಕೆ ಇಲ್ಲ. ಶ್ರೀಚಕ್ರ ಸಿಕ್ಕಿದ್ರು ಅದು ನಮಗ್ ಸಿಗತ್ತೆ ಅನ್ನೋದು ನಂಗೆ ನಂಬಿಕೆ ಇಲ್ಲ. ಅದಕ್ಕಿಂತಲೇ ನಾವು ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಲ್ಲ. ಅವನ ಭ್ರಮೇಲಿ ಅವನಿರಲಿ, ನಮ್ಮ ಪ್ರಕಾರ ನಾವು ತಗ್ಸ್ಕೊಡೋಣ. ಎಲ್ಲ ನಾವು ಅನ್ಕೊಂಡಂಗ ಆಗಿದೆ ತಾನೆ. ಆದ್ರೆ ಆ ಕಳ್ ಪೂಜಾರಿ ವಿರೂಪಾಕ್ಷನ್ಗೆ ನಾನೇನು ಅಂತ ತೋರಿಸ್ಬೇಕು. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಸಿಟ್ಟಿನ ಕೈಗೆ ಬುದ್ಧಿ ಕೊಡಬೇಡ. ಮೊದಲೇ ಮುಂಗೋಪಿ, ಸ್ವಲ್ಪ ಸಮಾಧಾನವಾಗಿರು. ಎಲ್ಲೂ ಎಡ್ವಟ್ ಮಾಡ್ಕೋಬೇಡ. ಆಯ್ತಾಯ್ತು. ಮೂರ್ಖ, ನಾನು ನಿನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀನಿ. ಶ್ರೀಚಕ್ರದ ಶಕ್ತಿನೇ ಗೊತ್ತಿಲ್ಲ ನಿನಗೆ. ನಿನ್ನಂಥವನಿಗೆ ಶ್ರೀಚಕ್ರ ಸಿಕ್ಕರು ಅಷ್ಟೇ, ವಿಷ್ಣು ಚಕ್ರ ಸಿಕ್ಕರು ಅಷ್ಟೇ. ಅಲ್ಪತೃಪ್ತರು ನೀವೆಲ್ಲ. ಬರೀ ಹೆಣ್ಣು ಹೆಂಡ ಅಷ್ಟೇ ಅಲ್ಲ ಕಣೋ ಬದುಕು. ಬದುಕಿದ್ರೆ ಚಕ್ರವರ್ತಿ ಥರ ಬದುಕಬೇಕು. ಗುರಿ ಆನೆ ಹೊಡೆಯೋ ಕಡೆ ಇರಬೇಕು. ಶ್ರೀಚಕ್ರ ನನ್ನ ಕೈ ಸೇರಿದ ಕೂಡಲೇ ಮೊದಲನೇ ಬಲಿನೇ ನಿಂದು. ಲೋ ಬೂದಿ ಬಾಬಾ, ಅದೇನೋ ಒಂದೆರಡು ಮಾಟ ಮಂತ್ರ ಕಣ್ಕಟ್ ವಿದ್ಯೆ ಕಲ್ತ್ಕೊಂಡ್ಬಿಟ್ಟು ಏನೋ ನೀನೇ ದೇವ್ರನ್ನೋ ಥರ ಆಡ್ತೀಯ. ನಿಮಗೇನ್ರೋ ಗೊತ್ತು ಸುಖ ಅನುಭವಿಸೋದು ಹೇಗೆ ಅಂತ. ಮಗನೇ, ನಿನಗೂ ಯಾಮಾರಿಸಿ ನನಗೆ ಆ ಚಕ್ರ ಪಡೆಯೋದು ಹೇಗೆ ಅಂತ ಗೊತ್ತು. ಸಿಕ್ಕ ಮೇಲೆ ಅದನ್ನು ಭೂಪಾಲನಿಗೆ ಕೊಟ್ಟು ನಾನು ಸುಂದರಿಯರ ಸಂಘದಲ್ಲಿ ಮುಳುಗೋಗ್ತೀನಿ. ಇವತ್ತೊಂದಿನ ನೀವು ಮೆರೀರಿ ಮಕ್ಕಳ, ನಾಳೆಯಿಂದ ನಾನೇ ಮನ್ಮಥ. ಇವನೊಬ್ಬ ಪೆದ್ನನ್ ಮಗ, ಎಷ್ಟು ಹೇಳಿದ್ರು ತಲೆಗೆ ಹಾಕೊಳ್ಳಲ್ಲ. ಇವನಿಂದ ನನ್ನೆಲ್ಲ ಕೆಲಸ ಹಾಳಾಗತ್ತೆ ಅನ್ಸತ್ತೆ. ಇವನ್ಗೇನ್ ಕೆಲಸ? ಎಲ್ಲಿರ್ಬೇಕು ಅಲ್ಲಿರೋದು ಬಿಟ್ಟು ಜನಗಳ ಮಧ್ಯೆ ಜಾತ್ರೆಯಲ್ಲಿ. ಅಯ್ಯೋ, ವಿಗ್ರಹ ನನ್ ವಿಗ್ರಹ ಯಾರು ತಗೊಂಡ್ರು? ಆಹಾ, ಇದಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಸಿಕ್ತಿರೋ ಜಿಗ್ಗಿ. ಆಹಾ, ನೋಡಲೇ, ನೋಡು. ಮುಖ ತೋರಿಸು ಸ್ವಲ್ಪ. ಕೊಡೋ ಇಲ್ಲಿ, ನಾನು ನೋಡ್ತೀನಿ. ಕೊಡೋ ಜಿಗ್ಗಿ ಕೊಡೋ. ಅಯ್ಯೋ ಬಂಗಾರಿ,
ಏನೋ ಮಾಡ್ದೆ ಜಿಗ್ಗಿ, ನಡಿಯೋ ಹುಡ್ಕೋಣ. ಇದನ್ನಿಟ್ಕೊಂಡೆ ಅಲ್ವಾ ನೀನ್ ಇಷ್ಟೆಲ್ಲ ಹುಡುಗಾಟ ಆಡ್ತಿರೋದು? ಇದ್ ನಿನ್ ಹತ್ರ ಇದ್ರೆ ನಿನಗೆ ಅಪಾಯ. ಮೊದ್ಲು ಇದನ್ನೆಲ್ಲಾದ್ರೂ ಎಸಿಬೇಕು. ನೋಡು, ನಿನ್ ವಿಗ್ರಹ ಇಲ್ಲಿದೆ. ನೀ ನನ್ನ ಪಿಸ್ತೂಲ್ ಎಸಿದ್ರೆ ನಾನು ಇದನ್ನ ಎಸ್ಬಿಡ್ತೀನಿ. ಅಂದ್ರೆ ಇದನ್ ಕದ್ದಿದ್ದು ನೀನಾ? ನಾನ್ ಯಾಕೆ ಕದಿಲಿ? ಅದಾಗೆ ನನ್ ಬೆನ್ನಿಗೆ ಬಿತ್ತು. ಎಲ್ಲಿಂದ ಯಾರೆಸ್ತು ಅಂತ ಗೊತ್ತಾಗಿಲ್ಲ. ಸುಳ್ಳು ಹೇಳ್ಬೇಡ. ನಾನ್ ನಿನಗ್ ತಡೆ ಆಗಿದ್ದೀನಿ ಅಂತ ನೀನ್ ಇದನ್ನ ಕಿತ್ಕೊಂಡಿದ್ಯಾ ಅಲ್ವಾ? ಎಲ್ಲ ಆಗ್ತಿರೋದು ಈ ಪಿಸ್ತೂಲಿಂದ. ಇದ್ ನಿನ್ಗೆ ಶನಿ ತರ ವಕ್ಕರ್ಸ್ಕೊಂಡಿದೆ. ಇದಿದ್ರೇನೆ ತಾನೇ ನೀನ್ ಹೀಗೆಲ್ಲ ಆಡೋದು. ನಿನಗೇನೆ ಗೊತ್ತು ದುಃಖ ಅಂದ್ರೆ ಏನು ಅಂತ. ಯಾರನ್ನಾರು ಕಳ್ಕೊಂಡು ಅನ್ಭವಿಸ್ತೇ ತಾನೇ ಗೊತ್ತಾಗ್ತಿದ್ದು ದುಃಖ ಅಂದ್ರೆ ಏನು ಅಂತ. ನನ್ ಸುಂದ್ರಿ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಇದು ನನಗೆ ಬೇಕೇ ಬೇಕು. ಬದುಕಿರೋ ನನಗಿಂತ ಕಾಣ್ದಿರೋ ಆ ಸುಂದ್ರಿನೇ ಮುಖ್ಯನಾ ನಿನ್ಗೆ? ಆ ಪಿಸ್ತೂಲೇ ಮುಖ್ಯನಾ ನಿನ್ಗೆ? ಹೌದು ಕಣೆ, ನನಗಿದೇ ಮುಖ್ಯ. ವಿರೂಪಾಕ್ಷ ಶಾಸ್ತ್ರಿಗಳ ಮೇಲೆ ಸೇಡ್ ತೀರ್ಸ್ಕೊಳ್ಳೋದೇ ಮುಖ್ಯ. ಎಷ್ಟ್ ಸಾರಿ ಹೇಳಿದೀನಿ ನಿನ್ಗೆ ನನ್ ದಾರಿ ಗಡ್ಡ ಬರ್ಬೇಡ ಅಂತ, ಅದು ಕೇಳೋದಿಲ್ವಲ್ಲ ನೀನು. ನನ್ನ ಆಪ್ತ ಗೆಳೆಯ ಅಂತಿರೋದು ನೀನೊಬ್ನೇ ಕಣೋ ಬಂಗಾರಿ. ನೀನೇ ನನ್ನನ್ನು ಕಾಯ್ತೀಯ ಅಂತ ನಾನು ನಿನ್ನನ್ನು ನಂಬ್ಕೊಂಡಿದ್ದೆ. ನೀನೇ ಇಲ್ದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು ಹೇಳು? ಹೇಗಿದ್ರು ನಿನ್ನ ಹತ್ರ ಪಿಸ್ತೂಲ್ ಇದೆ ಅಲ್ವಾ? ಆ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಸಾಯಿಸೋದಕ್ಕೆ ಮುಂಚೆ ನನ್ನನ್ನೇ ಸಾಯಿಸ್ಬಿಡು. ನೀನೇ ಇಲ್ದ್ಮೇಲೆ ನನ್ಗೆ ಈ ಬದುಕೇ ಇಲ್ಲ, ಈ ಪ್ರಪಂಚನೇ ಇಲ್ಲ. ನನ್ನನ್ನು ಕೊಂದು ಬಿಡೋ ಬಂಗಾರಿ, ಆಗ ನಿನಗೆ ಯಾರ ತಡೆನೂ ಇರೋದಿಲ್ಲ. ನಾನ್ ಯಾಕೆ ನಿನ್ನನ್ ಸಾಯಿಸ್ಲಿ? ನನಗ್ ಬೇಕಾಗಿದ್ದು ವಿರೂಪಾಕ್ಷ ಶಾಸ್ತ್ರಿಗಳು. ಸಾಯೋದಕ್ಕೆ 108 ಮಾರ್ಗ ಇದೆ. ಆ ಕಡೆ ಹೋಗು, ರೈಲಿಗೆ ತಲೆ ಕೊಟ್ಟು ಸಾಯಿ. ನನಗ್ ಸಾಯೋದಕ್ ದಾರಿ ತೋರಿಸ್ತಿದ್ಯಾ? ಪೀಡೆ ತೊಲಗ್ತು ಅಂತ ನಿನ್ ಮನ್ಸಲ್ಲಿದೆ ಅಲ್ವಾ? ಆಯ್ತಪ್ಪ, ನಾನ್ ಸಾಯ್ತೀನಿ. ಇನ್ಮೇಲೆ ನಿನಗೆ ಯಾವ ತೊಂದ್ರೆನೂ ಆಗೋದಿಲ್ಲ ನನ್ನಿಂದ. ನೀನ್ ನಿನಗ್ ಬೇಕಾದ ಹಾಗೆ ಮಾಡ್ಕೋ, ನಾನ್ ನನಗೆ ಇಷ್ಟ ಬಂದ ಹಾಗೆ ಮಾಡ್ಕೋತೀನಿ. ಜಾಜಿ, ಹೊಡ್ಕೊಂಡೆ ನಾನು ಹಿಡ್ಕೋತೀನಿ ಕಣೋ ಅಂತ ಕೇಳ್ದ ನನ್ನ ಮಾತನ್ನ. ಏನ್ ದೊಡ್ಡ ಪೈಲಾನ್ ಪಾಪನ ನೀನು, ಹಿಡಿದು ಎಷ್ಟು ಬಿಟ್ಟೆ, ಅದೆಲ್ಲಿ ಹೋಗ್ಬಿತ್ತೋ ಏನ್ ಕತೆನೋ. ಒಂದ್ ಮಾತು ಹೇಳ, ನಿನ್ನ ಅದೃಷ್ಟದಲ್ಲ ಅದು ಬರ್ದೇ ಇಲ್ಲ ಕಣ. ಅದೇನೋ ಅಂತಾರಲ್ಲ, ಕತ್ತೆ ಮುಂದೆ ಮೂಲಂಗಿ ಹಿಡ್ಕೊಂಡು ಸವಾರಿ ಮಾಡಿದ್ರಂತಲ್ಲ, ಹಂಗಾಯ್ತು ನಮ್ ಕತೆ. 2 ಗಳಿಗೆ ಕಣ, ಬರೀ 2 ಗಳಿಗೆ. ಅದು ಸಿಕ್ತು ಅಂತ ಸಂತೋಷ ಪಡೋಷ್ಟ್ರಲ್ಲಿ ಅದೃಷ್ಟ ಮಾಯ ಆಗೋಗ್ಬಿಡುತ್ತೆ. ಸಾಲ ಎಷ್ಟು ಅಂತ ಮಾತಾಡ್ತೀಯಾ? ಮೊದಲು ನಡಿ. ಆಯ್ತು. ಜಾಜಿ ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತಿದ್ಯಾ? ನೀನೇ ದಾರಿ ತೋರಿಸ್ದಿಯಲ್ಲಪ್ಪ ರೈಲಿಂದು. ರೈಲತ್ ನಿಮ್ಮೂರ್ಗೆ ಹೋಗ್ತೀಯಾ? ಅಲ್ಲ, ರೈಲ್ ಹತ್ತೋದಕ್ಕೆ ಹೋಗ್ತಿಲ್ಲ, ರೈಲ್ ನನ್ ಮೇಲೆ ಹತ್ತಿಸ್ಕೊಳ್ಳೋದಕ್ಕೆ ಹೋಗ್ತಿದ್ದೀನಿ. ಎಲ್ಲಾರು ಒಂದಲ್ಲ ಒಂದ್ ದಿವಸ ಹೋಗ್ಲೇಬೇಕಲ್ಲಪ್ಪ ಮೇಲ್ಗಡೆಗೆ, ಅದೇ ಊರ್ಗೆ ಹೋಗ್ತಿದ್ದೀನಿ. ಜಾಜಿ, ಜಾಜಿ ನಿಂತ್ಕೊಳ್ಳೆ. ಜಾಜಿ ಹೋಗ್ಬೇಡ ಕಣೆ, ನಿಂತ್ಕೊಳ್ಳೆ, ನಿಂತ್ಕೊಳ್ಳೆ. ಜಾಜಿ,
ಸಾಯೋದಕ್ಕೆ 108 ಮಾರ್ಗ ಇದೆ. ಆ ಕಡೆ ಹೋಗು, ರೈಲಿ ತಲೆ ಕೊಟ್ಟು ಸಾಯಿ. ಏನ್ ಮಾಡ್ತಿದ್ಯಾ ಜಾಜಿ? ಈಗ ನನಗೆ ಏನು ಬೇಡವಾಗಿದೆ. ನಾನು ಯಾರಿಗೂ ಬೇಡವಾಗಿದ್ದೀನಿ. ನೀನ್ ಇಲ್ಲಿಗ್ ಬಂದ ಉದ್ದೇಶ ಏನಾಯ್ತು? ಶ್ರೀಚಕ್ರ ಏನಾದ್ರೂ ಆಗ್ಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ತಗೊಳ್ಳಿ ಈ ವಿಗ್ರಹನ. ಇಲ್ಲಿವರೆಗೂ ನೀವ್ ಹೇಳ್ದಾಗೆ ಇದನ್ನ ಕಾಪಾಡ್ಕೊಂಡಿದ್ದೀನಿ. ಇನ್ನು ನೀವುಂಟು, ಈ ವಿಗ್ರಹ ಉಂಟು. ಇಷ್ಟು ದಿನದವರೆಗೂ ಈ ಜೀವವಿಲ್ಲದ ವಿಗ್ರಹದಲ್ಲಿ ನಿನ್ನ ತಾಯಿನ ಕಾಣ್ತಿದ್ದೆ. ಬೇರೆಯವರಿಗೆ ಇದು ವಿಗ್ರಹ ಆಗಿದ್ರು ನಿನಗೆ ಸುಂದ್ರಮ್ಮ ಆಗಿದ್ಲು. ಸಂಬಂಧ ಮುಗ್ದೋಯ್ತಾ ನಿಂದು ಸುಂದ್ರಮ್ಮಂದು? ಈಗ ಬರೀ ವಿಗ್ರಹ ಆಗೋಯ್ತಾ ನಿನ್ ಪಾಲಿಗೆ? ಬರೀ ಪ್ರೀತಿ ಮಾಡೋದು ಜೀವನ ಅಲ್ಲ. ನಾವ್ ಯಾರನ್ನ ಪ್ರೀತಿಸ್ತೀವೋ ಅದಕ್ಕಿಂತ ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರನ್ನ ಕಾಪಾಡೋದು ನಮ್ಮ ಕರ್ತವ್ಯ ಅಲ್ವಾ? ನನ್ನನ್ನು ಯಾರು ಪ್ರೀತಿಸ್ತಿದ್ದಾರೆ? ನನ್ನನ್ನು ಯಾರು ಪ್ರೀತಿಸ್ತಿಲ್ಲ. ಅಮ್ಮನವರು, ಆ ಮಹಾತಾಯಿ ನಿನ್ನನ್ನ ಪ್ರೀತಿಸ್ತಾ ಇದ್ದಾಳೆ. ಅದಕ್ಕೆ ಅಲ್ವಾ ನಿನ್ನ ತಾಂಡದಿಂದ ಇಲ್ಲಿ ಕರ್ಕೊಂಡ್ಬಂದಿರೋದು. ಅವಳು ನಿನ್ನನ್ ಮಾತ್ರ ಅಲ್ಲ, ನಿನ್ನಂಥ ಸಾವಿರಾರು ಜನ ಭಕ್ತರನ್ನ ಪ್ರೀತಿಸ್ತಾ ಇದ್ದಾಳೆ. ಅವರ ರಕ್ಷಣೆಗೋಸ್ಕರ ನಿನಗ್ ಪ್ರೀತಿ ಕೊಟ್ಟು ಇಲ್ಲಿಗೆ ಕರ್ಕೊಂಡ್ಬಂದಿರೋದು. ನೀನು ಬಂಗಾರಿ ಒಬ್ಬನ ಪ್ರೀತಿಗೋಸ್ಕರ ಸಾಯಕ್ ಹೊರಟಿದ್ಯಲ್ಲ. ಶ್ರೀಚಕ್ರ ದುಷ್ಟರ ಪಾಲಾದ್ರೆ ಅಮ್ಮನವ್ರನ್ನ ಪ್ರೀತಿಸುವಂಥ ಲಕ್ಷಾಂತರ ಭಕ್ತರು ನಿರ್ನಾಮ ಆಗೋಗ್ತಾರೆ. ಆಗ ಅಮ್ಮನವರು ಏನ್ ಮಾಡಬೇಕು? ನಿಮ್ಮಂಥ ಮನುಕುಲದವರಿಗೆ ಸಾವಲ್ಲಾದ್ರೂ ಅಂತ್ಯ ಕಾಣ್ತೀರಿ. ಅದಾದ್ರೂ ದಾರಿ ಇದೆ. ಆದ್ರೆ ದೇವರುಗಳಿಗೆ ಯಾವ ದಾರಿ? ದೇವರುಗಳಿಗೆ ತುಂಬಾ ಶಕ್ತಿ ಇರುತ್ತೆ. ದುಷ್ಟರನ್ನ ಸಂಹರಿಸೋದು ಅವ್ರಿಗೆ ಚೆನ್ನಾಗೇ ಗೊತ್ತಿರುತ್ತೆ. ಅವರೇ ಕಾಪಾಡ್ಕೊಳ್ತಾರೆ ಅವ್ರ ಭಕ್ತರನ್ನ ದುಷ್ಟರಿಂದ. ಲೆಕ್ಕಕ್ಕೆ ಅಮ್ಮನವರು ದೇವರು, ಮಹಾತಾಯಿ ಎಲ್ಲ. ಆದ್ರೆ ದೇವರುಗಳಿಗೂ ಮಿತಿ ಇದೆ. ಎಲ್ಲಕ್ಕಿಂತ ಶಕ್ತಿಯುತವಾದ್ದು ಕಾಲ. ತನ್ನ ಶಕ್ತಿಗಳನ್ನ ಮೀರಿ ಬೆಳೀತಿರೋ ಮಾನವ ಶಕ್ತಿಗಳಿಗೆ ನಿಯಂತ್ರಿಸೋದಕ್ಕೆ ಮನುಷ್ಯರನ್ನೇ ಎದುರು ನಿಲ್ಲಿಸಿ ಜನರನ್ನ ಕಾಪಾಡೋ ಸಂದರ್ಭ ಕೂಡ ಬರುತ್ತೆ ದೇವರುಗಳಿಗೆ. ಅಂಥ ಅವಕಾಶವನ್ನ ತನ್ನ ಪ್ರೀತಿ ಪಾತ್ರರಾದ ಭಕ್ತರಿಗೆ ಕೊಡ್ತಾಳೆ. ಈಗ ಆ ಸರದಿ ನಿನಗ್ ಬಂದಿದೆ. ಇದರಿಂದ ತಪ್ಪಿಸ್ಕೋತೀಯ? ನಿನ್ನ ಕರ್ತವ್ಯಗಳಿಂದ ವಿಮುಖಳಾಗ್ತ್ಯಾ? ನಿನ್ನ ವ್ಯಾಮೋಹದ ಪ್ರೀತಿಗೋಸ್ಕರ ನಿನ್ನ ಕರ್ತವ್ಯನ ಕಡೆಗಣಿಸ್ತ್ಯಾ? ಇಷ್ಟರ ಮೇಲೆ ನಿನಗೆ ಸಾವೇ ಸರಿ ಅನ್ಸಿದ್ರೆ ಹೋಗಿ ಬಾ. ಹೀಗೆ ಸತ್ರೆ ಯಾವ ಜನ್ಮದಲ್ಲೂ ನಿನಗೆ ಮುಕ್ತಿ ಸಿಗಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ರೈಲು ಬರ್ತಾ ಇದೆ. ಒಳ್ಳೇದಾಗ್ಲಿ. ಸಾಯೋದಕ್ಕೆ 108 ಮಾರ್ಗ ಇದೆ. ಆ ಕಡೆ ಹೋಗು, ರೈಲಿ ತಲೆ ಕೊಟ್ಟು ಸಾಯಿ. ರೈಲು ಬರ್ತಾ ಇದೆ. ಒಳ್ಳೇದಾಗ್ಲಿ.